ನನ್ನ ಜೊತೆ ಇಂಗ್ಲಿಷ್ ಓದಲು ಮತ್ತು ಬರೆಯಲು ಕಲಿಯಿರಿ ಡೇ 5. ಇವತ್ತು ನಾವು 5ನೇ ದಿನದಲ್ಲಿ ಕೆಲವು ಅಕ್ಷರಗಳನ್ನು ಬರೀಲಿಕ್ಕೆ ಕಲಿಯೋಣ. ನಾನು ನಿನ್ನೆವರೆಗೆ ನಿಮಗೆ ಮೊದಲನೇ ದಿನದಲ್ಲಿ ಸ್ವರಾಕ್ಷರಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುವುದು ಮತ್ತು ಓದುವುದಂತ ಕಲಿಸಿದ್ದೆ. ಅದರ ಜೊತೆ ವ್ಯಂಜನಾಕ್ಷರಗಳನ್ನು ಸಹ ಕಲಿಸಿದ್ದೆ. ನಂತರ ನಾನು ಕಾಗುಣಿತ ಅಂದರೆ ಪ್ರತಿ ವ್ಯಂಜನಾಕ್ಷರಕ್ಕೆ ಒಂದೊಂದೇ ಸ್ವರ ಸೇರಿಸ್ತಾ ಹೋದಾಗ ಕಾಗುಣಿತ ಆಗ್ತದೆ, ಅಂದರೆ ವರ್ಣಮಾಲೆ ಆಗ್ತದೆ ಅಂತ ನಾನು ಹೇಳಿಕೊಟ್ಟಿದ್ದೆ. ಸೊ ಇಂಗ್ಲೀಷ್ನ ಸ್ವರಗಳ ಅಕ್ಷರಗಳು ಮತ್ತು ಇಂಗ್ಲೀಷ್ನ ವ್ಯಂಜನದ ಅಕ್ಷರಗಳನ್ನು ಕೂಡಿಸೋದನ್ನು ಕಲಿತ್ರೆ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತದೆ ಅಂತ ಹೇಳಿದ್ದೆ. ಬರೀಲಿಕ್ಕೆ ನಿಮಗೆ 4 ಗೆರೆಯ ಕಾಪಿ ಪುಸ್ತಕ ಅಂದರೆ ಟ್ರೇಸಿಂಗ್ ಬುಕ್ ಅಂತ ಇದೆ, ಅದನ್ನು ನಾನು ತಗೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಿದ್ದೆ. ಓದಲಿಕ್ಕೆ ನಾನು ಈ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇನೆ. ಅದನ್ನು ನೀವು 3-4 ಸಲ ಕೇಳಿದರೆ ನಿಮಗೆ ಇಂಗ್ಲೀಷ್ ಅರ್ಥ ಆಗ್ತದೆ, ಇಂಗ್ಲೀಷ್ ಸ್ಪೆಲ್ಲಿಂಗ್ ಅರ್ಥ ಆಗ್ತದೆ, ಓದಲಿಕ್ಕೆ ಬರ್ತದೆ ಅಂತ ಹೇಳಿದ್ದೆ. ಇವತ್ತು ಅದನ್ನೇ ಮುಂದುವರಿಸುತ್ತಾ ನಾನು ಇವತ್ತು ಕೆಲವು ಅಕ್ಷರಗಳನ್ನು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಕಲಿಸ್ತೇನೆ. ಇದುವರೆಗೆ ಕಲಿಸಿದ್ದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅದನ್ನು ಚೆನ್ನಾಗಿ ಕಲಿತುಕೊಂಡಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ. ಇವತ್ತು ನಾವು ಠಕಾರದ ಕಾಗುಣಿತ ನೋಡೋಣ. TH ಹಾರ್ಡ್ ಸೀರೀಸ್ ಅಂದರೆ ಇದರ ಉಚ್ಚಾರ ಠ ಆಗ್ತದೆ. ಮೊದಲನೇ ಸಾಲಿನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಕ್ಷರಗಳನ್ನು ಒಟ್ಟಿಗೆ ಕೊಟ್ಟಿದ್ದೇನೆ. 2ನೇ ಮತ್ತು 3ನೇ ಸಾಲಿನಲ್ಲಿ ಕನ್ನಡದ ವ್ಯಂಜನ ಅಕ್ಷರಕ್ಕೆ ಯಾವ ಸ್ವರಾಕ್ಷರವನ್ನು ಸೇರಿಸಿದರೆ ಕನ್ನಡ ಕಾಗುಣಿತ ಆಗ್ತದೆ, ಅದೇ ಥರ ಇಂಗ್ಲೀಷ್ನ ವ್ಯಂಜನಾಕ್ಷರಕ್ಕೆ ಯಾವ ಸ್ವರಾಕ್ಷರವನ್ನು ಸೇರಿಸಿದರೆ ಇಂಗ್ಲೀಷ್ನಲ್ಲಿ ಕಾಗುಣಿತ ಅಂದರೆ ಸ್ಪೆಲ್ಲಿಂಗ್ ಆಗ್ತದೆ ಅಂತ ನಾನು ಕಲಿಸ್ತಾ ಇದ್ದೇನೆ. ಇವತ್ತು ಠ ನೋಡೋಣ. ಕನ್ನಡದಲ್ಲಿ ಠ ಪ್ಲಸ್ ಆ ಅಂದರೆ ಠ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಎ ಅಂದರೆ ಠ. ಕನ್ನಡದಲ್ಲಿ ಠ ಪ್ಲಸ್ ಆ ಅಂದರೆ ಠ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಡಬಲ್ ಎ ಅಂದರೆ ಠ. ಕನ್ನಡದಲ್ಲಿ ಠ ಪ್ಲಸ್ ಇ ಅಂದರೆ ಠಿ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಐ ಅಂದರೆ ಠೀ. ಕನ್ನಡದಲ್ಲಿ ಠ ಪ್ಲಸ್ ಇ ಅಂದರೆ ಠೀ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಡಬಲ್ ಇ ಅಂದರೆ ಠೀ. ಕನ್ನಡದಲ್ಲಿ ಠ ಪ್ಲಸ್ ಉ ಅಂದರೆ ಠೂ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಯು ಅಂದರೆ ಠೂ. ಕನ್ನಡದಲ್ಲಿ ಠ ಪ್ಲಸ್ ಊ ಅಂದರೆ ಠೂ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಡಬಲ್ ಅಂದರೆ ಠೂ. ಕನ್ನಡದಲ್ಲಿ ಠ ಪ್ಲಸ್ ಎ ಅಂದರೆ ಠೇ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಇ ಅಂದರೆ ಠೇ. ಕನ್ನಡದಲ್ಲಿ ಠ ಪ್ಲಸ್ ಎ ಅಂದರೆ ಠೇ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಇ ಐ ಅಂದರೆ ಠೇ. ಕನ್ನಡದಲ್ಲಿ ಠ ಪ್ಲಸ್ ಐ ಅಂದರೆ ಠೈ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಎ ಐ ಅಂದರೆ ಠೈ. ಕನ್ನಡದಲ್ಲಿ ಠ ಪ್ಲಸ್ ಓ ಅಂದರೆ ಠೋ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಓ ಅಂದರೆ ಠೋ. ಕನ್ನಡದಲ್ಲಿ ಠ ಪ್ಲಸ್ ಓ ಅಂದರೆ ಠೋ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಓ ಯು ಅಂದರೆ ಠೋ. ಕನ್ನಡದಲ್ಲಿ ಠ ಪ್ಲಸ್ ಔ ಅಂದರೆ ಠೌ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಎ ಯು ಅಂದರೆ ಠೌ. ಕನ್ನಡದಲ್ಲಿ ಟ ಪ್ಲಸ್ ಅಮ್ ಅಂದರೆ ಠಮ್, ಇಂಗ್ಲೀಷ್ನಲ್ಲಿ TH ಪ್ಲಸ್ ಎ ಎಮ್ ಅಂದರೆ ಠಮ್. ಕನ್ನಡದಲ್ಲಿ ಠ ಪ್ಲಸ್ ಅಹ ಅಂದರೆ ಟಹ, ಇಂಗ್ಲೀಷ್ನಲ್ಲಿ TH ಪ್ಲಸ್ ಎ ಎಚ್ ಅಂದರೆ ಟಹ. ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ಅರ್ಥ ಆಗದಿದ್ದರೆ ಈ ವಿಡಿಯೋವನ್ನು 3-4 ಸಲ ನೋಡಬೇಕು. ನೋಡಿ ಪೆನ್ನು ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಬರೀರಿ, ಬರೆದು ಓದಿ. ಹೀಗೆ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಇಂಗ್ಲೀಷ್ನ ಎಲ್ಲ ಸ್ಪೆಲ್ಲಿಂಗ್ಗಳು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತವೆ. ಈಗ ಡಕಾರದ ಕಾಗುಣಿತ ನೋಡೋಣ. ಡ ಸೀರೀಸ್. ಡ ಪ್ಲಸ್ ಆ ಅಂದರೆ ಡ, ಕನ್ನಡದಲ್ಲಿ ಡ ಪ್ಲಸ್ ಆ ಅಂದರೆ ಡ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಅಂದರೆ ಡ. ಕನ್ನಡದಲ್ಲಿ ಡ ಪ್ಲಸ್ ಆ ಅಂದರೆ ಡ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಡಬಲ್ ಎ ಅಂದರೆ ಡ. ಕನ್ನಡದಲ್ಲಿ ಡ ಪ್ಲಸ್ ಇ ಅಂದರೆ ಡಿ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಐ ಅಂದರೆ ಡಿ. ಕನ್ನಡದಲ್ಲಿ ಡ ಪ್ಲಸ್ ಇ ಅಂದರೆ ಡಿ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಡಬಲ್ ಇ ಅಂದರೆ ಡಿ. ಕನ್ನಡದಲ್ಲಿ ಡ ಪ್ಲಸ್ ಉ ಅಂದರೆ ಡು, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಯು ಅಂದರೆ ಡು. ಕನ್ನಡದಲ್ಲಿ ಡ ಪ್ಲಸ್ ಉ ಅಂದರೆ ಡೂ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಡಬಲ್ ಅಂದರೆ ಡೂ. ಕನ್ನಡದಲ್ಲಿ ಡ ಪ್ಲಸ್ ರು ಅಂದರೆ ಡ್ರು, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಆರ್ ಯು ಅಂದರೆ ಡ್ರೂ. ಕನ್ನಡದಲ್ಲಿ ಡ ಪ್ಲಸ್ ಎ ಅಂದರೆ ಡೇ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಇ ಅಂದರೆ ಡೇ.
ಕನ್ನಡದಲ್ಲಿ ಡ ಪ್ಲಸ್ ಎ ಅಂದರೆ ಡೇ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಇ ಐ ಅಂದರೆ ಡೇ. ಕನ್ನಡದಲ್ಲಿ ಡ ಪ್ಲಸ್ ಐ ಅಂದರೆ ಡೈ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಐ ಅಂದರೆ ಡೈ. ಕನ್ನಡದಲ್ಲಿ ಡ ಪ್ಲಸ್ ಓ ಅಂದರೆ ಡೋ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಓ ಅಂದರೆ ಡೋ. ಕನ್ನಡದಲ್ಲಿ ಡ ಪ್ಲಸ್ ಓ ಅಂದರೆ ಡೋ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಓ ಯು ಅಂದರೆ ಡೋ. ಕನ್ನಡದಲ್ಲಿ ಡ ಪ್ಲಸ್ ಔ ಅಂದರೆ ಡೌ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಯು ಅಂದರೆ ಡೌ. ಕನ್ನಡದಲ್ಲಿ ಡ ಪ್ಲಸ್ ಅಮ್ ಅಂದರೆ ಡಮ್, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಎಮ್ ಅಂದರೆ ಡಮ್. ಕನ್ನಡದಲ್ಲಿ ಡ ಪ್ಲಸ್ ಅಹ ಅಂದರೆ ಡಹ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಎಚ್ ಅಂದರೆ ಡಹ. ಈಗ ಕೆಲವು ಕಡೆ ಡಿ ಯು ಡು ಮತ್ತು ಡಿ ಒ ಡು ಅಂದಿದ್ದೇನೆ. ನೀವು ಕೇಳ್ಬೋದು ಸರ್ ಹೀಗೆ ಯಾಕೆ ಅಂತ. ಈಗ ನಾವು ಕನ್ನಡದಿಂದ ಇಂಗ್ಲೀಷ್ ಬರೀಲಿಕ್ಕೆ ಕಲಿತಾ ಇದ್ದೇವೆ. ಕನ್ನಡದಿಂದ ಇಂಗ್ಲೀಷ್ ಬರೆಯುವಾಗ ಹೀಗೆ ಸ್ಪೆಲ್ಲಿಂಗ್ಗಳು ಬರ್ತವೆ. ಮತ್ತು ಇಂಗ್ಲೀಷ್ ಟು ಇಂಗ್ಲೀಷ್ ನಾನು ಬರೀಲಿಕ್ಕೆ ಕಲಿಸ್ತೇನೆ ಆಮೇಲೆ. ಆಗ ಕೆಲವು ಸ್ವರಗಳಿಗೆ ಇಂಗ್ಲೀಷ್ನಲ್ಲಿ ನೋಡಿ, ಇಂಗ್ಲೀಷ್ನಲ್ಲಿ ಇರುವಂಥ ಸ್ವರಾಕ್ಷರಗಳು ಬರೀ 5: ಎ ಇ ಐ ಒ ಯು, ಎ ಇ ಐ ಒ ಯು ಬರೀ ಸ್ವರಾಕ್ಷರಗಳು 5 ಇವೆ, ಹೌದು. ಆದರೆ ಸ್ವರೋಚ್ಚಾರಗಳು ಸಹ ಇವೆಯಾ? ಇಲ್ಲ. ಪ್ರತಿ ಇಂಗ್ಲೀಷ್ ಅಕ್ಷರಕ್ಕೆ 3-4 ಸ್ವರೋಚ್ಚಾರಗಳಿವೆ. ಆ ಉಚ್ಚಾರಗಳನ್ನು ಕಲಿಯುವಾಗ ನಾನು ನಿಮಗೆ ಕಲಿಸ್ತೇನೆ ಇದೆಲ್ಲ. ಈಗ ಇಂಗ್ಲೀಷ್ನಲ್ಲಿ ಎ ಅಂದರೆ ಎ ಮಾತ್ರ ಉಚ್ಚಾರ ಅಲ್ಲ, ಅದಕ್ಕೆ ತುಂಬ ಉಚ್ಚಾರಗಳುಂಟು. ಆ ಉಚ್ಚಾರಗಳನ್ನು ಮತ್ತೆ ಕಲಿಸ್ತೇನೆ. ಈಗ ನಾವು ಕನ್ನಡ ಟು ಇಂಗ್ಲೀಷ್ ಕಲಿತಿದ್ದೇವೆ, ಹಾಗಾಗಿ ಇದನ್ನು ಫಾಲೋ ಮಾಡಿ. ಈಗ ಢಕಾರದ ಕಾಗುಣಿತ, ಡಿ ಎಚ್ ಸಿರೀಸ್, ಮಹಾಪ್ರಾಣ. ಢ ಢ ಪ್ಲಸ್ ಆ ಢ. ಕನ್ನಡದಲ್ಲಿ ಢ ಪ್ಲಸ್ ಆ ಢ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಅಂದರೆ ಢ. ಕನ್ನಡದಲ್ಲಿ ಢ ಪ್ಲಸ್ ಆ ಅಂದರೆ ಢ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಡಬಲ್ ಎ ಅಂದರೆ ಢ. ಕನ್ನಡದಲ್ಲಿ ಢ ಪ್ಲಸ್ ಇ ಅಂದರೆ ಢಿ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಐ ಅಂದರೆ ಢಿ. ಕನ್ನಡದಲ್ಲಿ ಢ ಪ್ಲಸ್ ಇ ಅಂದರೆ ಢಿ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಡಬಲ್ ಎ ಅಂದರೆ ಢಿ. ಕನ್ನಡದಲ್ಲಿ ಢ ಪ್ಲಸ್ ಉ ಅಂದರೆ ಢು, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಯು ಅಂದರೆ ಢು. ಕನ್ನಡದಲ್ಲಿ ಢ ಪ್ಲಸ್ ಉ ಅಂದರೆ ಢೂ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಡಬಲ್ ಒ ಅಂದರೆ ಢೂ. ಕನ್ನಡದಲ್ಲಿ ಢ ಪ್ಲಸ್ ಋ ಅಂದರೆ ಡ್ರ್, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಆರ್ ಯು ಅಂದರೆ ಡ್ರ್. ಕನ್ನಡದಲ್ಲಿ ಢ ಪ್ಲಸ್ ಎ ಅಂದರೆ ಢೇ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಇ ಅಂದರೆ ಢೇ. ಕನ್ನಡದಲ್ಲಿ ಢ ಪ್ಲಸ್ ಎ ಅಂದರೆ ಢೇ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಇ ಐ ಅಂದರೆ ಢೇ. ಕನ್ನಡದಲ್ಲಿ ಢ ಪ್ಲಸ್ ಐ ಅಂದರೆ ಢೈ, ಇಂಗ್ಲೀಷ್ನಲ್ಲಿ ಡಿ ಎಚ್ ಎ ಐ ಅಂದರೆ ಢೈ. ಕನ್ನಡದಲ್ಲಿ ಢ ಪ್ಲಸ್ ಓ ಅಂದರೆ ಢೋ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಓ ಅಂದರೆ ಢೋ. ಕನ್ನಡದಲ್ಲಿ ಢ ಪ್ಲಸ್ ಓ ಅಂದರೆ ಢೋ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಓ ಯು ಅಂದರೆ ಢೋ. ಕನ್ನಡದಲ್ಲಿ ಢ ಪ್ಲಸ್ ಔ ಅಂದರೆ ಢೌ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಯು ಅಂದರೆ ಢೌ. ಕನ್ನಡದಲ್ಲಿ ಢ ಪ್ಲಸ್ ಅಮ್ ಅಂದರೆ ಢಮ್, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಎಮ್ ಅಂದರೆ ಢಮ್. ಕನ್ನಡದಲ್ಲಿ ಢ ಪ್ಲಸ್ ಅಹ ಅಂದರೆ ಡಹ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಎಚ್ ಅಂದರೆ ಢ. ಈಗ ಣಕಾರದ ಕಾಗುಣಿತ ಣ ಸೀರೀಸನ್ನು ಕಲಿಯೋಣ. ನ ಪ್ಲಸ್ ಆ ಅಂದರೆ ನ. ಕನ್ನಡದಲ್ಲಿ ನ ಪ್ಲಸ್ ಆ ನ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಅಂದರೆ ನ. ಕನ್ನಡದಲ್ಲಿ ನ ಪ್ಲಸ್ ಆ ಅಂದರೆ ನ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಡಬಲ್ ಎ ಅಂದರೆ ನ. ಕನ್ನಡದಲ್ಲಿ ನ ಪ್ಲಸ್ ಇ ಅಂದರೆ ನಿ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಐ ಅಂದರೆ ನಿ. ಕನ್ನಡದಲ್ಲಿ ನ ಪ್ಲಸ್ ಇ ಅಂದರೆ ನೀ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಡಬಲ್ ಇ ಅಂದರೆ ನೀ. ಕನ್ನಡದಲ್ಲಿ ನ ಪ್ಲಸ್ ಉ ಅಂದರೆ ನು, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಯು ಅಂದರೆ ನು. ಕನ್ನಡದಲ್ಲಿ ನ ಪ್ಲಸ್ ಊ ಅಂದರೆ ನೂ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಡಬಲ್ ಒ ಅಂದರೆ ನೂ. ಕನ್ನಡದಲ್ಲಿ ನ ಪ್ಲಸ್ ರು ಅಂದರೆ ನೃ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಆರ್ ಯು ಅಂದರೆ ನೃ. ಕನ್ನಡದಲ್ಲಿ ನ ಪ್ಲಸ್ ಎ ಅಂದರೆ ನೇ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಇ ಅಂದರೆ ನೇ. ಕನ್ನಡದಲ್ಲಿ ನ ಪ್ಲಸ್ ಎ ಅಂದರೆ ನೇ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಇ ಐ ಅಂದರೆ ನೇ. ಕನ್ನಡದಲ್ಲಿ ನ ಪ್ಲಸ್ ಐ ಅಂದರೆ ನೈ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಐ ಅಂದರೆ ನೈ. ಕನ್ನಡದಲ್ಲಿ ನ ಪ್ಲಸ್ ಓ ಅಂದರೆ ನೋ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಓ ಅಂದರೆ ನೋ. ಕನ್ನಡದಲ್ಲಿ ನ ಪ್ಲಸ್ ಓ ಅಂದರೆ ನೋ,
ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಓ ಯು ಅಂದರೆ ನೋ. ಕನ್ನಡದಲ್ಲಿ ನ ಪ್ಲಸ್ ಔ ಅಂದರೆ ನೌ. ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಯು ಅಂದರೆ ನೌ. ಕನ್ನಡದಲ್ಲಿ ನ ಪ್ಲಸ್ ಅಮ್ ಅಂದರೆ ನಮ್. ಇಂಗ್ಲೀಷಲ್ಲಿ ಎನ್ ಪ್ಲಸ್ ಎ ಎಮ್ ಅಂದರೆ ನಮ್. ಕನ್ನಡದಲ್ಲಿ ನ ಪ್ಲಸ್ ಅಹ ಅಂದರೆ ನಹ. ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಎಚ್ ಅಂದರೆ ನಹ. ಈಗ ಈ ನ ಅಂದರೆ ಇಂಗ್ಲೀಷ್ನಲ್ಲಿ ಉಂಟಾ? ಇಂಗ್ಲೀಷ್ನಲ್ಲಿ ಯಾವುದಾದ್ರು ಶಬ್ದ ನಾಣ ಅಂತ ಕೇಳಿದ್ದೀರಾ? ಇಲ್ಲ. ಇಂಗ್ಲೀಷ್ನಲ್ಲಿ ಜಾಸ್ತಿಯಾಗಿ ಎನ್ನೇ ಯೂಸ್ ಆಗ್ತದೆ. ಸೊ ನ ಅಂದರೂ ಇಂಗ್ಲೀಷ್ನಲ್ಲಿ ಎನ್, ನ ಅಂದರೂ ಎನ್, ನ ಅಂದರೂ ಎನ್, ನ ಅಂದರೂ ಎನ್. ಇವೆರಡು ಅನುನಾಸಿಕ ನೇಸಲ್ಸ್. ಟಟಡಡಣ್ಣ ತತದದ ನ, ಟಟಡಡಣ್ಣ ತಥದಧ ನ. ಈ ಎರಡು ಅನುನಾಸಿಕಗಳು ಣ ಮತ್ತು ನ ಇಂಗ್ಲೀಷ್ನಲ್ಲಿ ಒಂದೇ, ಎನ್. ಸೊ ಮುಂದೆ ಇದನ್ನು ನೀವು ಡಿಟೇಲ್ ಆಗಿ ಕಲಿತೀರಿ. ಈಗ ನಾನು 5ನೇ ಪಾಠದಲ್ಲಿ ಅಷ್ಟೇ ಇದ್ದೇನೆ. ನಿಮಗೆ ಕಂಪ್ಲೀಟ್ ಇಂಗ್ಲೀಷ್ ಉಚ್ಚಾರಣೆಯನ್ನು ಕಲಿಸ್ತೇನೆ. ಕಂಪ್ಲೀಟ್ ಕೋರ್ಸ್ ಇದು. ಸೊ ಡೋಂಟ್ ವರಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮಗೆ ಇನ್ನೂ ಮುಂದೆ ಕಲೀಲಿಕ್ಕಿದ್ರೆ ನನಗೆ ಇವತ್ತೇ ಫಾಲೋ ಮಾಡಿ ಇಡಿ. ನಿಮಗೆ ವಿಡಿಯೋಗಳು ಬಂದಾಗ ಗೊತ್ತಾಗ್ತವೆ. ಕಂಪ್ಲೀಟ್ ಯಾರಿಗೆಲ್ಲ ಕಲೀಲಿಕ್ಕುಂಟೋ ಅವರು ಇವತ್ತೇ ಸೇರಿ ಕಂಪ್ಲೀಟ್ ಕಲೀರಿ. ಎಲ್ಲ ಕಲಿಸ್ತೇನೆ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಎಲ್ಲ ಡೀಟೇಲಾಗಿ ಕಲಿಸ್ತೇನೆ. ಇದು ಭಾಳ ಸುಲಭ ಇದೆ. ಕನ್ನಡ ಟು ಇಂಗ್ಲೀಷ್ ಈಗ ಹೇಗೆ ಬರೆಯುವುದಂತ, ಮತ್ತು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಶಬ್ದಗಳನ್ನು ಹೇಗೆ ಬರೆಯುವುದಂತ ಅದು ಸಹ ಕಲಿಸ್ತೇನೆ.